ಹಲೋ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ರಾಕೇಶ್ ಮಗ್ದುಮ್ ಸೈನ್ಸ್ ಕ್ಲಾಸ್. ಇವತ್ತಿನ ಈ ಅವಧಿಗೆ ಎಲ್ಲ ಆತ್ಮೀಯ 9ನೇ ತರಗತಿಯ ಮುದ್ದು ವಿದ್ಯಾರ್ಥಿಗಳನ್ನು ಪ್ರಾರಂಭದಲ್ಲಿ ಸ್ವಾಗತವನ್ನು ಕೋರುತ್ತಾ, ಇವತ್ತು ನಾನು 9ನೇ ತರಗತಿಯ ವಿಜ್ಞಾನ ವಿಷಯವಾದ ಪರಮಾಣು ಮತ್ತು ಅಣುಗಳು ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನಾವಳಿಗಳ ತಮ್ಮ ಮುಂದೆ ಚರ್ಚೆಯನ್ನು ಮಾಡಲಿದ್ದೇನೆ. ವಿದ್ಯಾರ್ಥಿಗಳು ಇದುವರೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ, ನಾನು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳು ತಮಗೆ ನೋಟಿಫಿಕೇಷನ್ ಮೂಲಕ ದೊರೆಯಬೇಕಾದರೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ತಪ್ಪದೇ ಪ್ರೆಸ್ ಮಾಡಿ. ಈಗ ಪರಮಾಣುಗಳು ಮತ್ತು ಅಣುಗಳಿಗೆ ಸಂಬಂಧಿಸಿದಂತೆ ಅಭ್ಯಾಸದಲ್ಲಿರ್ತಕ್ಕಂಥ ಮೊದಲನೇ ಪ್ರಶ್ನೆ ಹೋಗೋಣ. ಮೊದಲನೇ ಪ್ರಶ್ನೆ ಹೀಗಿದೆ: 0.24 ಗ್ರಾಂ ಸಂಯುಕ್ತವೊಂದರ ಮಾದರಿಯನ್ನು ವಿಶ್ಲೇಷಿಸಿದಾಗ 0.096 ಗ್ರಾಂ ಬೋರಾನ್ ಮತ್ತು 0.144 ಗ್ರಾಂ ಆಕ್ಸಿಜನ್ ಇರುವುದು ತಿಳಿದು ಬಂದಿದೆ. ಸಂಯುಕ್ತದ ಶೇಕಡಾ ಸಂಯೋಜನೆಯ ತೂಕವಾರು ಲೆಕ್ಕಾಚಾರ ಮಾಡಿ ಅಂದರು. ಅಂದರೆ ಸೂಕ್ಷ್ಮವಾಗಿ ಕ್ವಶನನ್ನು ಅವಲೋಕನ ಮಾಡಿದಾಗ ನಮ್ಗೆ ಗೊತ್ತಾಗ್ತದೆ. ಇಲ್ಲಿ ಬೋರಾನ ರಾಶಿ ಎಷ್ಟಿದೆ ನೋಡಿರಿ. ಬೋರಾನ ರಾಶಿ ಇಲ್ಲಿ ಕೊಡಲಾಗಿದೆ. ಬೋರಾನ್ ರಾಶಿ 0.96 ಗ್ರಾಮ್ ಅದ. ಆಮೇಲೆ ಆಕ್ಸಿಜನ್ ರಾಶಿ 0.144 ಗ್ರಾಮ್ ಅದ. ಆಮೇಲೆ ಸಂಯುಕ್ತದ ರಾಶಿ 0.24 ಗ್ರಾಮ್ ಅದ. ಅಂದರೆ ಇದ್ರ ಮೂಲಕ ನಮ್ಗೆ ಏನು ಗೊತ್ತಾಗ್ತದೆ? ಇದ್ರ ಮೂಲಕ ಏನಾಗ್ತದೆ ಅಂದರೆ ಸಂಯುಕ್ತದ ರಾಶಿಯನ್ನು ಕೊಡಲಾಗಿದೆ, ಬೋರಾನ್ ರಾಶಿ ಕೊಡಲಾಗಿದೆ, ಆಕ್ಸಿಜನ್ ರಾಶಿ ಕೊಡಲಾಗಿದೆ. ನಾವು ಶೇಕಡಾ ಸಂಯೋಜನೆಯನ್ನು ಕಂಡುಹಿಡಿಬೇಕಾದ್ರೆ ನಿಮ್ಗೆ ವಿದ್ಯಾರ್ಥಿಗಳಿಗೆ ಗೊತ್ತಿರಬೇಕು. ಶೇಕಡಾ ಸಂಯೋಜನೆ = ಸೂತ್ರದ ಇಲ್ಲಿ ಸೂತ್ರ ವಿಧಾನ ಬಿಡಿಸಿಲ್ಲ, ನೇರವಾಗಿ ವಿಧಾನ ಬಿಡಿಸಿದರು. ಅವಾಗ ಶೇಕಡಾ ಸಂಯೋಜನೆ ಸೂತ್ರ ಶೇಕಡಾ ಸಂಯೋಜನೆ = ಘಟಕ ರಾಶಿ ಡಿವೈಡ್ ಬೈ ಸಂಯುಕ್ತದ ರಾಶಿ ಇಂಟು 100 ಅದ. ಅದಕ್ಕೆ ಶೇಕಡಾ ಸಂಯೋಜನೆ = ಘಟಕ ರಾಶಿ ಡಿವೈಡ್ ಬೈ ಸಂಯುಕ್ತದ ರಾಶಿ ಇಂಟು 100. ಅದರ ಪ್ರಕಾರ ಇಲ್ಲಿ ಬಿಡಿಸಿದಲ್ಲಾಗಿದೆ. ಸಂಯುಕ್ತ ಅಂದರೆ ಬೋರಾನ್ನ ಶೇಕಡಾ ರಾಶಿ ಕಂಡುಹಿಡಿಬೇಕಾರೆ ಬೋರಾನ್ನ ಘಟಕ ರಾಶಿ ಎಷ್ಟದ? ಬೋರಾನ್ ರಾಶಿ ಕೊಡಲಾಗಿದೆ. ಎಷ್ಟದ? 0.096 ಅದ. ಅದಕ್ಕೆ 0.096 ಡಿವೈಡ್ ಬೈ 0.24 ಸಂಯುಕ್ತ ರಾಶಿ ಆಗ್ತದೆ ಇಂಟು 100 ಮಾಡಲಾಗಿದೆ. ಇಂಟು 100 ಮಾಡಿದಾಗ ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದಾಗ ನಿಮ್ಗೆ ಗೊತ್ತಾಗ್ತದೆ. ಹಂಗೆ ಸಿಂಪ್ಲಿಫಿಕೇಷನ್ ಯಾವ ರೀತಿ ಮಾಡೋದು ನೋಡಿರಿ. ಸಿಂಪ್ಲಿಫಿಕೇಷನ್ ಈ ರೀತಿ ಮಾಡಿದಾಗ ಈಗ 0.96 ಅದ, ಇಲ್ಲ 0.24 ಅದ. 24ದಲ್ಲಿರ್ತಕ್ಕಂಥ 0.24 ಅಂದರೆ 2 ಸ್ಥಾನದಿಂದ ಮೇಲೆ ತೆಳಗೂ ಸಹ ಅಂದರೆ ಛೇದದಲ್ಲಿ ಮತ್ತು ಅಂಶದಲ್ಲಿ 2 ಸ್ಥಾನವನ್ನು ಸೇರಿಸೋಣ. ಅವಾಗ ಏನಾಗ್ತದೆ? ಇದು 24 ಆಗ್ತದೆ. ಇದು ಮೇಲಿಂದು 9.6 ಆಗ್ತದೆ. 9.6 ಇಂಟು 24 ಇಂಟು 100 ಇದನ್ನು ಸಿಂಪ್ಲಿಫಿಕೇಷನ್ ಮಾಡಬೇಕು. ಇವನ್ನೆಲ್ಲ ಸಿಂಪ್ಲಿಫಿಕೇಷನ್ ಮಾಡಿದಾಗ ಇದು 96 ಡಿವೈಡ್ ಬೈ 10 ಆಗ್ತದೆ. 10 ಕ್ಯಾನ್ಸಲ್ ಆಗ್ತದೆ. 96 24 ಸಿಂಪ್ಲಿಫಿಕೇಷನ್ ಮಾಡಿದಾಗ ಅದು 40 ಬರ್ತದೆ. ಎಷ್ಟು ಬರ್ತದೆ? 40. ಶೇಕಡಾ ಇರೋದ್ರಿಂದ ಪರ್ಸೆಂಟೇಜ್ದಾಗ ಬರ್ತದೆ. 40% ಆಗ್ತದೆ. ಇದೇ ರೀತಿಯಾಗಿ ಸಂಯುಕ್ತ ಅಂದರೆ ಆಕ್ಸಿಜನ್ ಶೇಕಡಾವಾರು ಸಂಯೋಜನೆ ಕಂಡುಹಿಡಿಯೋಣ. ಆಕ್ಸಿಜನ್ ಶೇಕಡಾವಾರು ಸಂಯೋಜನೆ ಅಂದಾಗ ಇದು 0.11 ಗ್ರಾಮ್ ಅದ, 144 ಗ್ರಾಮ್ ಅದ. ಡಿವೈಡ್ ಬೈ ಸಂಯುಕ್ತದ ರಾಶಿ 0.24 ಅದ. ಇದನ್ನೂ ಸಹ ಇದೇ ರೀತಿಯಾಗಿ ಸಿಂಪ್ಲಿಫಿಕೇಷನ್ ಮಾಡಿದಾಗ ಇದು 60% ಆಗ್ತದೆ. ಅಂದರೆ ಟೋಟಲ್ 2 ಕೂಡಿಸಿ 100% ಆಗಬೇಕು. ಅದಕ್ಕೆ ಬೋರಾನ ರಾಶಿ 40% ಇದ್ದರೆ ಆಕ್ಸಿಜನ್ ರಾಶಿ 60%. ಟೋಟಲ್ ಒಟ್ಟು ರಾಶಿ ಸಂಯೋಜನೆ ಅದು 100% ಆಗ್ತದೆ. ಇದು ಒಂದನೇದು ಆನ್ಸರು. ಇನ್ನು ಎರಡನೇ ಪ್ರಶ್ನೆಗೆ ಬರೋಣ. 3.00 ಗ್ರಾಂ ಕಾರ್ಬನ್ನನ್ನು 8.00 ಗ್ರಾಂ ಆಕ್ಸಿಜನ್ನಲ್ಲಿ ದಹಿಸಿದಾಗ 11 ಗ್ರಾಂ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿಯಾಗುತ್ತದೆ. 3 ಗ್ರಾಂ ಕಾರ್ಬನ್ ಡೈಆಕ್ಸೈಡನ್ನು 50 ಗ್ರಾಂ ಆಕ್ಸಿಜನ್ನೊಂದಿಗೆ ದಹಿಸಿದಾಗ ಉತ್ಪತ್ತಿಯಾಗುವ ಕಾರ್ಬನ್ ಡೈಆಕ್ಸೈಡ್ನ ರಾಶಿಯನ್ನು ಕಂಡುಹಿಡಿಯಿರಿ. ನಿಮ್ಮ ಉತ್ತರವು ರಾಶಿ ಸಂರಕ್ಷಣಾ ನಿಯಮ ಅಂದರೆ ರಾಸಾಯನಿಕ ಸಂಯೋಜನೆ ಯಾವ ನಿಯಮವನ್ನು ಆಧರಿಸಿದೆ ಕೇಳಿದರು. ರಾಸಾಯನಿಕ ಸಂಯೋಜನೆಯಲ್ಲಿ 2 ನಿಯಮಗಳದು. ಒಂದು ರಾಶಿ ಸಂರಕ್ಷಣಾ ನಿಯಮದ, ಇನ್ನೊಂದು ಸ್ಥಿರ ಅನುಪಾತ ನಿಯಮ. ಅದರಲ್ಲಿ ಯಾವ ನಿಯಮ అనేది ಪಾಲನೆ ಮಾಡೈತಿ ಅಂತ ಕೇಳಿದರು. ಇದರ ಪ್ರಾರಂಭದಲ್ಲಿ ನೋಡೋಣ. 3 ಗ್ರಾಮ್ ಕಾರ್ಬನ್ನನ್ನು 8 ಗ್ರಾಮ್ ಆಕ್ಸಿಜನ್ ದಹನ ಮಾಡಿದರು. ಅವಾಗ ರಾಶಿ ಸಂರಕ್ಷಣಾ ನಿಯಮ ಏನು ಹೇಳ್ತದೆ? ಪ್ರತಿವರ್ತಕಗಳ ಒಟ್ಟು ರಾಶಿಯು ಉತ್ಪನ್ನಗಳ ಒಟ್ಟು ರಾಶಿಗೆ ಸಮ ಆಗಬೇಕು ಅಂತದ. ಹಂಗಾರೆ ಇಲ್ಲಿ ನೋಡಿರಿ, 3 ಗ್ರಾಮ್ ಕಾರ್ಬನ್ನನ್ನು 50 ಗ್ರಾಮ್ ಆಕ್ಸಿಜನ್ ದಹನ ಮಾಡಿದಾಗ ಅದೇ ರೀತಿ ದಹಿಸಿದಾಗ ಕೇವಲ 3 ಗ್ರಾಮ್ ಕಾರ್ಬನ್ ಡೈಆಕ್ಸೈಡ್ 7 ಗ್ರಾಮ್ ಆಕ್ಸಿಜನ್ನೊಂದಿಗೆ ವರ್ತಿಸಿ 11 ಗ್ರಾಮ್ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಗ್ತದೆ. ಈ ಉಳಿದ ರಾಶಿ 42 ಗ್ರಾಮ್ ಆಕ್ಸಿಜನ್ ಪ್ರತಿವರ್ತಿಸದೆ ಹಾಗೆ ಉಳಿತದೆ. ಯಾಕಂದ್ರೆ 50 ಗ್ರಾಮ್ ಆಕ್ಸಿಜನ್ನಲ್ಲಿ ಕೇವಲ 8 ಗ್ರಾಮ್ ಆಕ್ಸಿಜನನ್ನು ಮಾತ್ರ ನಾವು ಬಳಕೆ ಮಾಡಿಲ್ಲ, ಅದು ಹಾಗೆ ಉಳಿದದ.
ಅಂದ್ರೆ ಇಲ್ಲಿ ಅನುಪಾತ ಬರ್ತದೆ. ಯಾಕೆ ರಾಸಾಯನಿಕ ಸಂಯೋಜನೆಗೆ ಸ್ಥಿರ ಅನುಪಾತ ನಿಯಮದ ಆಧಾರಿತವಾಗಿದೆ. ಯಾಕೆ ರಾಷ್ಟ್ರೀಯ ಸಂರಕ್ಷಣೆ ನಿಯಮದ ಪಾಲನೆ ಮಾಡಿತನ ಕಾರ್ಬನ್ ಡೈಆಕ್ಸೈಡು 3 ಗ್ರಾಮ್ ಅದ, 8 ಗ್ರಾಮ್ ಆಕ್ಸಿಜನ್ ಅದ, 11 ಗ್ರಾಮ್ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಗೈತಿ. ಅದರ 3 ಗ್ರಾಮ್ 50 ಗ್ರಾಮ್ ಆಕ್ಸಿಜನ್ ದೇಶದ ಉತ್ಪತ್ತಿ ಕಾರ್ಬನ್ ಡೈಆಕ್ಸೈಡ್ ರಾಶಿಯನ್ನು ಕಂಡುಹಿಡಿದರು. ಕಂಡುಹಿಡಿಬೇಕಾದ್ರೆ ನಾವು ಹೆಂಗೆ 42 ಗ್ರಾಮ್ ಆಕ್ಸಿಜನ್ ಪ್ರತಿವರ್ತಿಸಿಲ್ಲ, 42 ಗ್ರಾಮ್ ವರ್ತಿಸಿಲ್ಲ. ಆದ್ದರಿಂದ ಇದು ಸ್ಥಿರ ಅನುಪಾತ ನಿಯಮದಿಂದ ಆಧಾರಿತವಾಗಿದೆ. ಇಲ್ಲಿ ನಾವು ಈ 3 ಗ್ರಾಮ್ ಕಾರ್ಬನ್ ದಹನ ಮಾಡಬೇಕಾದ್ರೆ 50 ಗ್ರಾಮ್ ಆಕ್ಸಿಜನ್ ದೇಶದಾಗ ಎಷ್ಟು ಆಗ್ತದೆ? 8 ಎಷ್ಟಲೇ 50 ನಾವು ಇಲ್ಲಿ ಸುಲಭವಾಗಿ ಕಂಡುಹಿಡಿಯಕ್ಕೆ ಬರಲ್ಲ. ಅದಕ್ಕಾಗಿ ಇದು ರಾಷ್ಟ್ರೀಯ ಸಂರಕ್ಷಣೆ ನಿಯಮವನ್ನು ಪಾಲನೆ ಮಾಡಿಲ್ಲ. ನೆಕ್ಸ್ಟ್ 3ನೇ ಪ್ರಶ್ನೆ ಬರೋಣ. ಬಹುಪರಮಾಣುಯ ಅಯಾನುಗಳು ಎಂದರೇನು? ಉದಾಹರಣೆ ಕೊಡಿ. ನೋಡಿ, ಬಹುಪರಮಾಣುಯ ಅಯಾನುಗಳು ಅಂತ ಎದಕ್ಕೆ ಕರೀತಾರೆ ಅಂದ್ರೆ ಆವೇಶಯುಕ್ತ ಪರಮಾಣುಗಳ ಗುಂಪು. ಲೋಹಗಳಿರ್ಬೋದು, ಅಲೋಹಗಳಿರ್ಬೋದು, ಅವುಗಳ ನಡುವೆ ಏನಿರ್ತದೆ? ಆವೇಶಯುಕ್ತ ಪರಮಾಣುಗಳ ಗುಂಪು ಇರ್ತಾವೆ. ಆ ಆವೇಶಯುಕ್ತ ಪರಮಾಣು ಗುಂಪನ್ನು ಬಹುಪರಮಾಣುಯ ಅಯಾನುಗಳು ಅಂತ ಕರೆಯಲಾಗ್ತದೆ. ಉದಾಹರಣೆಗೆ ಸಲ್ಫೇಟ್ ಅಯಾನನ್ನು SO4 -2 ಅನ್ನೋದು ವೇಲೆನ್ಸಿ ಆಗಿರ್ತದೆ. ಆಮೇಲೆ ಅಮೋನಿಯಾದು NH4+ ಅಂದ್ರೆ +1 ಇರ್ತದೆ. ಇದು ಉದಾಹರಣೆಯನ್ನು ಕೊಡ್ಬೋದು. ಹಿಂಗೆ ಸಾಕಷ್ಟು ಅದ ಉದಾಹರಣೆ. ನೆಕ್ಸ್ಟು ಕೆಳಗಿನವುಗಳ ಅಣುಸೂತ್ರಗಳನ್ನ ಬರೀ ಎಂದರು. ನೋಡಿ, ಮ್ಯಾಗ್ನೀಷಿಯಂ ಕ್ಲೋರೈಡು, ಕ್ಯಾಲ್ಸಿಯಂ ಆಕ್ಸೈಡು, ತಾಮ್ರದ ನೈಟ್ರೇಟು, ಅಲ್ಯೂಮಿನಿಯಂ ಕ್ಲೋರೈಡು, ಕ್ಯಾಲ್ಸಿಯಂ ಕಾರ್ಬೋನೇಟ್ ಅದ. ಈಗ ಮ್ಯಾಗ್ನೀಷಿಯಂ ಕ್ಲೋರೈಡ್ನ ಅಣುಸೂತ್ರ ಮ್ಯಾಗ್ನೀಷಿಯಂ ಅಂದಾಗ ಅದರದ್ದು Mg ಬರ್ತದೆ. ಕ್ಲೋರೈಡ್ ಅಂದಾಗ Cl2 MgCl2. ಕ್ಯಾಲ್ಸಿಯಂ ಆಕ್ಸೈಡ್ ಅಂದಾಗ ಕ್ಯಾಲ್ಸಿಯಂ ಅಂದಾಗ Ca, ಆಕ್ಸೈಡ್ ಅಂದಾಗ O, ಕ್ಯಾಲ್ಸಿಯಂ ಆಕ್ಸೈಡ್ CaO. ತಾಮ್ರದ ನೈಟ್ರೇಟ್ ತಾಮ್ರ Cu, ನೈಟ್ರೇಟ್ NO3 ಟ್ವೈಸ್ ಅಂದರೆ CuNO3 ಟ್ವೈಸ್ ಆಗ್ತದೆ. ಅಲ್ಯೂಮಿನಿಯಂ ಕ್ಲೋರೈಡ್ದು ಅಲ್ಯೂಮಿನಿಯಂ ಅಂದರೆ Al, ಕ್ಲೋರೈಡ್ ಅಂದರೆ Cl3 AlCl3 ಆಗ್ತದೆ. ಕ್ಯಾಲ್ಸಿಯಂ ಕಾರ್ಬೋನೇಟ್ದು ಕ್ಯಾಲ್ಸಿಯಂ ಅಂದರೆ Ca, ಕಾರ್ಬೋನೇಟ್ CO3 ಅವಾಗ CaCO3 ಆಗ್ತದೆ. ಈ ರೀತಿ ನಾವು ಸರಿಯಾದ ಉತ್ತರವನ್ನು ನೋಡ್ಬೋದು. ಇನ್ನು ಪ್ರಶ್ನೆ ಸಂಖ್ಯೆ 5ಕ್ಕೆ ಬರೋಣ. ಈ ಕೆಳಗಿನ ಸಂಯುಕ್ತದಲ್ಲಿರ್ತಕ್ಕಂಥ ಧಾತುಗಳನ್ನು ಹೆಸರಿಸಿ ಆಗ್ತದೆ. ಇಲ್ಲಿ ಸಂಯುಕ್ತಗಳನ್ನು ಕೊಡಲಾಗಿದೆ. ಸುಟ್ಟ ಸುಣ್ಣದ್ದು ರಾಸಾಯನಿಕ ಸೂತ್ರ CaO ಅದ. ಹೈಡ್ರೋಜನ್ ಬ್ರೊಮೈಡ್ದು HBr ಅದ. ಬೇಕಿಂಗ್ ಪುಡಿದು NaCO3 ಅದ. ಪೊಟ್ಯಾಷಿಯಂ ಸಲ್ಫೇಟ್ದು K2SO4 ಅದ. ಇದರಲ್ಲಿರ್ತಕ್ಕಂಥ ಧಾತುಗಳನ್ನು ಹೆಸರಿಸಿ ಅಂದರು. ಧಾತು ಅಂದಾಗ ಸುಟ್ಟ ಸುಣ್ಣದ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಆಕ್ಸೈಡ್ ಆಗಿರೋದ್ರಿಂದ ಇದು ರಾಸಾಯನಿಕ ಇರ್ತಕ್ಕಂಥ ಧಾತುಗಳು ಯಾವಂದ್ರೆ ಒಂದು ಕ್ಯಾಲ್ಸಿಯಂ Ca ಕ್ಯಾಲ್ಸಿಯಂ ಅದ, ಇನ್ನೊಂದು ಆಕ್ಸಿಜನ್ ಅದ. ಇನ್ನು ಹೈಡ್ರೋಜನ್ ಬ್ರೊಮೈಡ್ದಾಗ ಒಂದು ಹೈಡ್ರೋಜನ್ ಅದ, ಇನ್ನೊಂದು ಬ್ರೋಮೈಡ್ ಅಂದ್ರೆ ಬ್ರೋಮೀನ್ ಅದ. ಅಂದರೆ H ಅಂದ್ರೆ ಹೈಡ್ರೋಜನು, Br ಅಂದ್ರೆ ಬ್ರೋಮೀನು. ಬೇಕಿಂಗ್ ಪುಡಿದ ಅನ್ಸೂತ್ರ NaHCO3 ಅಂದರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಆಗ್ತದೆ. ಇಲ್ಲಿ 4 ಸಂಯುಕ್ತಗಳದ. ಒಂದು ಸೋಡಿಯಂ ಅದ, 2ನೇದು ಹೈಡ್ರೋಜನ್ ಅದ, 3ನೇದು ಕಾರ್ಬನ್ ಅದ, 4ನೇದು ಇಲ್ಲಿ ಆಕ್ಸಿಜನ್ ಅದ. ಇನ್ನು ಪೊಟ್ಯಾಷಿಯಂ ಸಲ್ಫೇಟ್ ಅನ್ಸೂತ್ರ K2SO4 ಅದ. ಅಂದ್ರೆ K2SO4ದಾಗ ಇಲ್ಲಿ 3 ಧಾತುಗಳದಾವು. ಒಂದು ಪೊಟ್ಯಾಷಿಯಮ್ ಅದ, 2 ಸಲ್ಫರ್ ಅದ, 3 ಆಕ್ಸಿಜನ್ ಅದ. ಅಂದ್ರೆ ಈ ರೀತಿ ನಾವು ಏನು ಮಾಡ್ಬೋದು? ಒಂದು ಸಂಯುಕ್ತದಲ್ಲಿರ್ತಕ್ಕಂಥ ಧಾತುಗಳನ್ನು ಹೆಸರಿಸ್ಬೋದು. ಇದು 5ನೇ ಪ್ರಶ್ನೆಗೆ ಉತ್ತರ. ನೆಕ್ಸ್ಟ್ ಪ್ರಶ್ನೆಗೆ ಸಾಗೋಣ. ಕೆಳಗಿನ ವಸ್ತುಗಳ ಮೊಲಾರ್ ರಾಶಿಯನ್ನು ಲೆಕ್ಕಾಚಾರ ಮಾಡಿ. ಹಾಗಾದ್ರೆ ಆತ್ಮೀಯ ವಿದ್ಯಾರ್ಥಿ, ನಿಮ್ಮ ಮೊಲಾರ್ ರಾಶಿ ಅಂದರೆ ಡೆಫಿನಿಷನ್ ಗೊತ್ತಿರಬೇಕು. ಯಾವುದೇ ಒಂದು ಪರಮಾಣು ಇರ್ಬೋದು, ಅಣು ಇರ್ಬೋದು, ಆ ಪರಮಾಣುಗಳ ಒಟ್ಟು ಮೊತ್ತನ ಅಣುರಾಶಿ ಆಗಿರ್ತದೆ. ಪರಮಾಣು ಒಟ್ಟು ಮಸ್ಸು ಅಣುಗಳನ್ನು ಕೊಟ್ಟಾಗ ಅಣುರಾಶಿಯನ್ನು ಕಂಡುಹಿಡಬೇಕಾಗ್ತದೆ. ಅಣುರಾಶಿಯೇ ಮೊಲಾರ್ ರಾಶಿ ಆಗಿರ್ತದೆ. ಅದಕ್ಕೆ ಹತ್ತಿರ ಒಂದು ಧಾತುವಿನಲ್ಲಿರ್ತಕ್ಕಂಥ ಎಲ್ಲ ಪರಮಾಣುಗಳ ಒಟ್ಟು ಮೊತ್ತವನ್ನು ಮೊಲಾರ್ ರಾಶಿ ಅಥವಾ ಒಂದು ಮೂಲಗಳಲ್ಲಿ ಒಂದು ವಸ್ತುವಿನ ರಾಶಿಯನ್ನು ವ್ಯಕ್ತಪಡಿಸೋದಕ್ಕೆ ಮೊಲಾರ್ ರಾಶಿ ಅಂತ ಕರಿತೀವಿ. ಈಗ ಒಂದು ಮೂಲಗಳಲ್ಲಿ ವ್ಯಕ್ತಪಡಿಸೋಣ. ಈಗ ಫಸ್ಟ್ ಇರ್ತಕ್ಕಂಥ ಪ್ರಶ್ನೆ ನೋಡೋಣ. ಇಲ್ಲಿ ಮಿಥೇನ್ ಅದ. ಅಂದರೆ ಮಿಥೇನಲ್ಲ, ಇಥೈನ್ ಅದ. ಇಥೈನ್ ಅನ್ಸೂತ್ರ C2H2 ಅದ. ಅಂದರೆ C2H2 ನಾವು ಬಿಡಿಸ್ಬೇಕಾದ್ರೆ ಇದನ್ನು ಮೊಲಾರ್ ರಾಶಿಯನ್ನು ಕಂಡುಹಿಡಬೇಕಾದ್ರೆ ಇಲ್ಲಿ ಕಾರ್ಬನ್ ಮತ್ತು ಹೈಡ್ರೋಜನ್ನ ನಮ್ಗೆ ಪರಮಾಣು ರಾಶಿ ಗೊತ್ತಿರಬೇಕು. ಕಾರ್ಬನ್ನ ಪರಮಾಣು ರಾಶಿ ಎಷ್ಟದ? 12 ಅದ. ಇನ್ನು ಹೈಡ್ರೋಜನ್ನ ಪರಮಾಣು ರಾಶಿ ಎಷ್ಟದ? 2 ಅದ. ಈಗ 12, 2 ಅದ. ಅಂದರೆ ಇಲ್ಲಿ ಕಾರ್ಬನ್ಗಳು 2 ಅದಾವು. ಅದಕ್ಕಾಗಿ 2 ಕಾರ್ಬನ್ ಇರೋದ್ರಿಂದ 2 ಕಾರ್ಬನ್ ಇಂಟು ಕಾರ್ಬನ್ನ ಪರಮಾಣು ರಾಶಿ ಆಗ್ತದೆ. ಪ್ಲಸ್ 2 ಹೈಡ್ರೋಜನ್ ಅದಾವು. 2 ಇಂಟು ಹೈಡ್ರೋಜನ್ನ ಪರಮಾಣು ರಾಶಿ ಅದು 1 ಆಗ್ತದೆ. ಹೈಡ್ರೋಜನ್ ಪರಮಾಣು ರಾಶಿ ಇಲ್ಲಿ 1 ಆಗ್ತದೆ. ಅಂದರೆ 2 ಇರೋದ್ರಿಂದ 2 ಆಗ್ತದೆ. ಅದಕ್ಕಾಗಿ ಕಾರ್ಬನ್ ಪರಮಾಣು ರಾಶಿ 12 ಅದ, ಹೈಡ್ರೋಜನ್ 1 ಅದ. ಆಗ 2 ಇಂಟು 12 ಪ್ಲಸ್ 2 ಇಂಟು 1 ಅಂದಾಗ 12 24, 24ರಾಗ 2 ಕೂಡಿಸಿದಾಗ 28 ಗ್ರಾಮ್ ಆಗ್ತದೆ. ಈ ರೀತಿ ನಾವು ಮೊಲಾರ್ ರಾಶಿಯನ್ನು ಕಂಡುಹಿಡಿಬೋದು.
ಅದೇ ರೀತಿಯಾಗಿ ಸಲ್ಫರ್ ಅಣುವನ್ನು ಕಂಡುಹಿಡಿಯೋಣ. ಸಲ್ಫರ್ದು S8 ಅದೇ ಕೊಡಲಾಗಿದೆ. ಈಗ S8 ಅಂದಾಗ ಸಲ್ಫರ್ಗಳು 8 ಇರೋದ್ರಿಂದ 8 ಇಂಟು ಸಲ್ಫರ್ನ ಪರಮಾಣು ರಾಶಿ ಆಗ್ತದೆ. 8 ಇಂಟು ಸಲ್ಫರ್ನ ಪರಮಾಣು ರಾಶಿ ಎಷ್ಟು? 32. 8 32 ಎಷ್ಟು? 256 ಗ್ರಾಮ್ ಆಗ್ತದೆ. ನೆಕ್ಸ್ಟು ರಂಜಕ ಅಥವಾ ಫಾಸ್ಫರಸ್ ಅಣು ಅಂತ ಕೊಡಲಾಗಿದೆ. ಫಾಸ್ಫರಸ್ನ ಸೂತ್ರ PO4. ಅದರದ ಪರಮಾಣು ರಾಶಿ ಎಷ್ಟದ? 31 ಅದ. ಯಾಕೆ 4 PO4 ಅಂದಾಗ ಪಿಗಳು 4 ಇರೋದ್ರಿಂದ 4 ಇಂಟು ಪಿನ ಪರಮಾಣು ರಾಶಿ ಎಷ್ಟದ? 31 ಅದ. ಅವಾಗ 4 ಇಂಟು 31 124 ಗ್ರಾಮ್ ಆಗ್ತದೆ. ನೆಕ್ಸ್ಟು ಹೈಡ್ರೋಕ್ಲೋರಿಕ್ ಆಮ್ಲ, ಇದರ ಸೂತ್ರ HCl ಆಗ್ತದೆ. ಅವಾಗ ಇಲ್ಲಿ ಹೈಡ್ರೋಜನ್ 1 ಅದ. ಆಗ 1 ಇರೋದ್ರಿಂದ ಪರಮಾಣು ರಾಶಿ ಸಹ 1. 1 ಇಂಟು 1 ಅಂದ್ರೆ 1 ಬರ್ತದೆ. ಕ್ಲೋರಿನ್ ಸಹ 1 ಅದ. ಅದರ ಪರಮಾಣು ರಾಶಿ 35.5 ಆಗ್ತದೆ. 35.5ರಾಗ 1 ಕೂಡಿಸಿದಾಗ 36.6 ಗ್ರಾಮ್ ಆಗ್ತದೆ. ಇದೇ ರೀತಿಯಾಗಿ ನೈಟ್ರಿಕ್ ಆಮ್ಲದ ಮೊಲಾರ್ ರಾಶಿಯನ್ನು ಕಂಡುಹಿಡಿಯೋಣ. ನೈಟ್ರಿಕ್ ಆಮ್ಲದ ಮೊಲಾರ್ ರಾಶಿ ಹೈಡ್ರೋಜನ್ನ ಪರಮಾಣು ರಾಶಿ 1 ಅದ. ನೈಟ್ರೋಜನ್ ಪರಮಾಣು ರಾಶಿ 14 ಅದ. ಆಕ್ಸಿಜನ್ದು 3 ಇರೋದ್ರಿಂದ 3 ಇಂಟು ಆಕ್ಸಿಜನ್ ಪರಮಾಣು ರಾಶಿ 16 ಅದ. ಆಯಿತು. ಇವನ್ನೆಲ್ಲನೂ ಸಿಂಪ್ಲಿಫಿಕೇಷನ್ ಮಾಡಿದಾಗ ಎಷ್ಟು ಬರ್ತದೆ? 63 ಗ್ರಾಮ್ ಬರ್ತದೆ. ಈ ರೀತಿ ನೈಟ್ರಿಕ್ ಆಮ್ಲದ ಮೊಲಾರ್ ರಾಶಿಯನ್ನು ಕಂಡುಹಿಡಿಯಬಹುದು. ಇನ್ನು ಪ್ರಶ್ನೆ ಸಂಖ್ಯೆ 7ಕ್ಕೆ ಹೋಗೋಣ. ಇವುಗಳ ರಾಶಿ ಎಷ್ಟು ಅಂತ ಕೇಳಲಾಗಿದೆ. ಈಗ 1 ಮೋಲ್ ನೈಟ್ರೋಜನ್ ಪರಮಾಣು ಇದ್ದಾಗ ಅದರ ರಾಶಿ ಎಷ್ಟು? ನೋಡಿ, 1 ಮೋಲ್ ನೈಟ್ರೋಜನ್ ಪರಮಾಣು ಇರೋದ್ರಿಂದ ಸುಲಭವಾಗಿ ಕಂಡುಹಿಡಿಬೋದು. ಯಾಕಂದ್ರೆ ನೈಟ್ರೋಜನ್ ಪರಮಾಣು ರಾಶಿ ಅನ್ಬೇಕಾದ್ರೆ ವಾತಾವರಣದಲ್ಲಿ ನೈಟ್ರೋಜನ್ ಪರಮಾಣು N ಅಂತ ಕರಿತಾವೆ ನಾವು. ಯಾಕಂದ್ರೆ ಈಗಾಗಲೇ ನಿಮ್ಗೆ ಗೊತ್ತದ ವಿದ್ಯಾರ್ಥಿಗಳಿಗೆ, ಇಲ್ಲಿ ನೋಡ್ರಿ, ನೈಟ್ರೋಜನ್ ಅಂದಾಗ ಏನದ? ನೈಟ್ರೋಜನ್ ಯಾವಾಗಲೂ N ಪರಮಾಣು N ಸ್ಥಿತಿಯಾಗಿರ್ತದೆ. ಅಂದರೆ ಇವು 1 ಅಂದ್ರೆ ಒಂದೇ ಇರೋದ್ರಿಂದ ಪರಮಾಣು ಅದರದ್ದು ಪರಮಾಣು ರಾಶಿ 14 ಆಗ್ತದೆ. 14 ಇದರದ ರಾಶಿ ಆಗಿರ್ತದೆ. ಅದಕ್ಕೆ ನೈಟ್ರೋಜನ್ ಪರಮಾಣುನ 1 ಮೋಲ್ಗಳ ಇದ್ದಾಗ 14 ಗ್ರಾಮ್ ಆಗ್ತದೆ. ಇನ್ನು 4 ಮೋಲ್ ಹೊಂದಿರುವ ಅಲ್ಯೂಮಿನಿಯಂ ಪರಮಾಣುಗಳು ಅಂದಾಗ 4 ಮೋಲ್ ಅಂದರು. 1 ಮೋಲ್ ಅಂದಾಗ ಗೊತ್ತಾಗ್ತದೆ. ಈಗ 4 ಮೋಲ್ ಅಂದಾಗ 1 ಮೋಲ್ ಪರಮಾಣು ರಾಶಿದು 27 ಗ್ರಾಮ್ ಆಗ್ತದೆ. ಅದು ಮೊಲಾರ್ ರಾಶಿ. 4 ಮೋಲ್ ಅಂದಾಗ 4 ಇಂಟು 27 ಅಂದಾಗ 108 ಗ್ರಾಮ್ ಆಗ್ತದೆ. 10 ಮೋಲ್ ಸೋಡಿಯಂ ಸಲ್ಫೇಟ್ ಅಂದರು. ಈಗ ಮೊದಲು ಸೋಡಿಯಂ ಸಲ್ಫೇಟ್ನ ಮೊಲಾರ್ ರಾಶಿಯನ್ನು ಕಂಡು ಸೋಡಿಯಂ ಸಲ್ಫೇಟ್ ಒಳಗೆ ಸೋಡಿಯಂ ಆ್ಯಡ್ ಅದಾವು. ಅವಾಗ ಸೋಡಿಯಂ ಆ್ಯಡ್ ಇರೋದ್ರಿಂದ 2 ಇಂಟು ಇದು ಮಾಡಲಾಗಿದೆ. 2 ಇಂಟು ಸೋಡಿಯಂನ ಪರಮಾಣು ರಾಶಿ 23 ಅದ. ಪ್ಲಸ್ ಸಲ್ಫರ್ನ ಪರಮಾಣು ರಾಶಿ 32 ಅದ. ಆಕ್ಸಿಜನ್ 3ರಿಂದ 3 ಇಂಟು ಆಕ್ಸಿಜನ್ ಪರಮಾಣು ರಾಶಿ 16 ಅದ. ಈಗ 2 ಇಂಟು 23 ಪ್ಲಸ್ 32 ಇಂಟು 3 ಇಂಟು 16 ಅದ. ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದಾಗ 126 ಗ್ರಾಮ್ ಆಗ್ತದೆ. ಇಲ್ಲಿ 1 ಮೋಲ್ದು 126 ಗ್ರಾಮ್ ಸೋಡಿಯಂ ಸಲ್ಫೇಟ್ನ ರಾಶಿ ಆಗ್ತದೆ. 10 ಮೋಲ್ ಅಂದಾಗ 10 ಇಂಟು ಮಾಡಿದಾಗ 126 ಇಂಟು 10 1260 ಗ್ರಾಮ್ ಆಗ್ತದೆ. ಈ ರೀತಿ ನಾವು ಸುಲಭವಾಗಿ ಬಿಡಿಸ್ಬೋದು. ಇನ್ನು ಪ್ರಶ್ನೆ ಸಂಖ್ಯೆ 8ಕ್ಕೆ ಬರೋಣ. ಮೋಲ್ಗಳಲ್ಲಿ ಪರಿವರ್ತಿಸಿ. ನೋಡಿರಿ, ಮೋಲ್ಗಳಲ್ಲಿ ಪರಿವರ್ತಿಸ್ಬೇಕಾದ್ರೆ ಇದು ನೇರವಾಗಿ ಇಲ್ಲಿ ಬಿಡಿಸಲಾಗಿದೆ. 32 ಗ್ರಾಮ್ ಆಕ್ಸಿಜನ್, ಯಾಕೆ ಏಕಾಂಶ ವಿಧಾನ ಅಂತ ನೀವು ಗಣಿತದಲ್ಲಿ ಕಲ್ತಿರ್ಬೋದು, ಆ ವಿಧಾನದಿಂದ ಇಲ್ಲಿ ಬಿಡಿಸಲಾಗಿದೆ. 32 ಗ್ರಾಮ್ ಆಕ್ಸಿಜನ್ನಿಲ್ಲ 1 ಮೋಲ್. ಯಾಕಂದ್ರೆ 12 ಗ್ರಾಮ್ ಆಕ್ಸಿಜನ್ನಿಲ್ಲದ ಮೋಲ್ಗಳಲ್ಲಿ ಪರಿವರ್ತನೆ ಮಾಡಂದರು. ಹಂಗಾರೆ ನಿಮಗೆ ಈಗಾಗಲೇ ಗೊತ್ತದ ಆಕ್ಸಿಜನ್ ಒನಿಲ್ ವಾತಾವರಣದಲ್ಲಿ ಇರ್ಬೇಕಾದ್ರೆ O2 ರೂಪದಾಗ ಇರ್ತದೆ. ಯಾವ ರೂಪದಾಗ? O2. ಅಂದ್ರೆ O2 ಅಂದಾಗ ಎಷ್ಟು ಅದಾವು? ಆಕ್ಸಿಜನ್ 2 ಅದಾವು. ಅದಕ್ಕೆ 2 ಇಂಟು ಓನ ಪರಮಾಣು ರಾಶಿ ಆಗ್ತದೆ. ಓನ ಪರಮಾಣು ರಾಶಿ ಎಷ್ಟದ? ಅವಾಗ 2 ಇಂಟು 16 ಅದ. 2 16 ಎಷ್ಟು ಬರ್ತದೆ? 32. ಅದಕ್ಕೆ ಇಲ್ಲಿ 32 ಬಂದದ. ಅದಕ್ಕೆ 32 ಗ್ರಾಮ್. ಇದಕ್ಕೆ ನಾವು ಕ್ಯಾಪಿಟಲ್ M ಅಂತ ಕರಿತೀವಿ. ಯಾಕಂದ್ರೆ ಕ್ಯಾಪಿಟಲ್ M ಅಂದ್ರೆ ಮೋಲಾರ್ ರಾಶಿ ಆಗಿರ್ತದೆ. ಅಂದ್ರೆ 32 ಗ್ರಾಮ್ ಮೋಲಾರ್ ರಾಶಿ ಅಂತಿರ್ತಕ್ಕಂಥ ಆಕ್ಸಿಜನ್ ಏನಿಲ್ಲ ಅಂದ್ರೆ 1 ಮೋಲ್ ಆಗ್ತದೆ ಅದು. ಹಂಗಾರೆ 12 ಗ್ರಾಮ್ ಆಕ್ಸಿಜನ್ ಮೋಲ್ ಅಂದ್ರೆ ಏನಾಗ್ತದೆ? 32 × 12 ಆಗ್ತದೆ. ಅದನ್ನು 0.375. ಯಾಕೆ 12 ಇದಕ್ಕೆ ಭಾಗಿಸಿದಾಗ 12 ನೋಡಿರಿ 0.321 ಗ್ರಾಮ್ ಯಾಕೆ ಆಗ್ತದೆ ಅಂದಾಗ ಇದು ಸಿಂಪ್ಲಿಫಿಕೇಷನ್ ಮಾಡೋಣ. ಆಯಿತು. ಆಗ ಸಿಂಪ್ಲಿಫಿಕೇಷನ್ ಮಾಡಿದಾಗ ಸುಲಭವಾಗಿ ಇದು ಬರ್ತದೆ. ಯಾಕಂದ್ರೆ ನಿಮ್ಗೆ ಗೊತ್ತದ ಈಗಾಗಲೇ ಮೋಲ್ಗಳ ಪರಿವರ್ತಕೊಂಡ N = ಸ್ಮಾಲ್ m / ಕ್ಯಾಪಿಟಲ್ M ಅದ. ಸ್ಮಾಲ್ m ಅಂದರೆ ಏನದ? ಸ್ಮಾಲ್ m ಅಂದ್ರೆ ಕೊಟ್ಟಿರೋ ರಾಶಿ 12 ಅದ. ಆಮೇಲೆ ಕ್ಯಾಪಿಟಲ್ M ಅಂದರೆ ಮೊಲಾರ್ ರಾಶಿ. ಈಗಾಗಲೇ ಮೊಲಾರ್ ರಾಶಿ ಕಂಡುಹಿಡಿಯೋದು 32 ಅದ. 32 / 12 ಆಗಬೇಕು. ಇದು ತಪ್ಪದ. ವಿದ್ಯಾರ್ಥಿಗಳು ಇದನ್ನು ಗಮನಿಸಬೇಕು. ಇದು ತಪ್ಪದ. ಇದು 12 / 32 ಮಾಡ್ಕೊರಿ. ಈಗ 32ಕ್ಕೆ 12ಕ್ಕೆ ಕಡ್ತಾ ಹೊಡೆದು ಸಿಂಪ್ಲಿಫಿಕೇಷನ್ ಮಾಡಿದಾಗ
0.375 ಗ್ರಾಮ್ ಆಗ್ತದೆ. ಬೇಕಾದ್ರೆ ನೀವು ನೋಡ್ರಿ ಇಲ್ಲಿ ಇದು 32 ಇಟ್ಕೊರೋಣ, ಇದು 32 ಇಟ್ಕೊರೋಣ, ಮೇಲೂ 12 ಇಟ್ಕೊರೋಣ. ಇದು ತಪ್ಪದ. ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದಾಗ ನಾವು ಎಷ್ಟರಲ್ಲೂ 6 ಹೊಡೆಯೋಣ. ಆಗ 6 2 12, ನಂತರ 6 ಮುಗಿ 32 ಅದ ನೋಡಿರಿ. ನಾವು 6 ಕಟ್ತಾ ಹೊಡಿಬೋದು ಅಥವಾ 6 ಹೊಡಿಬೋದು, 2 ಹೊಡಿಬೋದು. 2 6 12 ಮತ್ತು 2 16, ಆಮೇಲೆ 2 3, ಆಮೇಲೆ 2 8 ಈ ರೀತಿ ಹೊಡಿಬೋದು. ಈ ರೀತಿ ಸುಲಭವಾಗಿ ನೀವು ಬಿಡಿಸ್ಬೋದು. ಅದಕ್ಕೆ ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದಾಗ 8 ಬರುತ್ತೆ. ಈಗ ದಶಮಾಂಶ ಬಿಂದುವನ್ನು ಇಟ್ಕೊರೋನು, ಇಲ್ಲಿ 0ವನ್ನು ಇಟ್ಕೊಂಡಾಗ ಇದು 30 ಆಗ್ತದೆ. 30 ಆದಾಗ 8 3 24 ಆಗ್ತದೆ. 24 30ರಲ್ಲಿ 24ನ್ನು ಕಳೆದಾಗ ಎಷ್ಟು ಇರ್ತದೆ? 6 ಇರ್ತದೆ. 6 ಹೋದಾಗ ಮತ್ತು 60 ಆಗ್ತದೆ. 8 56, ನಂತರ 8 5 ಹಿಂಗೆ ಸಿಂಪ್ಲಿಫಿಕೇಷನ್ ಮಾಡ್ಕೊಂಡಾಗ 0.375 ಬರ್ತದೆ. ಇನ್ನು 20 ಗ್ರಾಮ್ ನೀರು ಅಂತಂದರು. 20 ಗ್ರಾಮ್ ನೀರು ಅಂದಾಗ ಇಲ್ಲೂ ಸಹ ಸೂತ್ರ ವಿಧಾನ ಮೂಲಕ ನಾವು ಬಿಡಿಸೋಣ. ಸ್ಮಾಲ್ m ಡಿವೈಡ್ ಬೈ ಕ್ಯಾಪಿಟಲ್ M n = ಅವಾಗ ನೀರಿಂದು ಮೊಲಾರ್ ರಾಶಿ ಎಷ್ಟು ಬರ್ತದೆ? ನೀರಿನ ಮೊಲಾರ್ ರಾಶಿಯನ್ನು ಕಂಡುಹಿಡಿಯೋಣ. 2 ಇಂಟು ಹೆಚ್ಚಿನ ಪರಮಾಣು ರಾಶಿ ಪ್ಲಸ್ 1 ಇಂಟು ಆಕ್ಸಿಜನ್ ಪರಮಾಣು ರಾಶಿ ಆಗ್ತದೆ. ಆಗ 2 ಇಂಟು ಹೈಡ್ರೋಜನ್ ಪರಮಾಣು ರಾಶಿ 1 ಇಂಟು ಆಕ್ಸಿಜನ್ ಪರಮಾಣು ರಾಶಿ 16 ಅದ. ಆಗ 2 1 2 ಪ್ಲಸ್ 16 ಅಂದರೆ 18 ಗ್ರಾಮ್ ಆಗ್ತದೆ. ಕ್ಯಾಪಿಟಲ್ M ಅಂದರೆ 18. ಆಗ ಇದು 18 ಆಯಿತು. 18 ಅಪ್ಪನ್ನ 18 ಅಲ್ಲ, ತಳಗಿಂದ 18 ಅದ. ಮೇಲಿಂದು ಕೊಟ್ಟಿರೋದು 20. 20 ಡಿವೈಡ್ ಬೈ 18. 20 ಡಿವೈಡ್ ಬೈ 18 ಸಿಂಪ್ಲಿಫಿಕೇಷನ್ ಮಾಡಿದಾಗ 18 ಅಂದರೆ 18 ಮತ್ತು 2 ಹೋಯ್ತದೆ 20 ಆಗ್ತದೆ. ಮತ್ತು 18 ಅಂದರೆ 18 ಅಂದರೆ 1.11 ಮೋಲ್ ಆಗ್ತದೆ. ಈ ರೀತಿ ನಾವು ಬಿಡಿಸ್ಬೋದು. ಇನ್ನು 22 ಗ್ರಾಮ್ ಕಾರ್ಬನ್ ಡೈಆಕ್ಸೈಡ್ ಅಂದರು. 22 ಗ್ರಾಮ್ ಅಂದಾಗ ಅದರ ಮೊಲಾರ್ ರಾಶಿ, ಕಾರ್ಬನ್ ಡೈಆಕ್ಸೈಡ್ ಮೊಲಾರ್ ರಾಶಿಯನ್ನು ಕಂಡುಹಿಡಿಯೋಣ. ಕಾರ್ಬನ್ ಡೈಆಕ್ಸೈಡ್ ಮೊಲಾರ್ ರಾಶಿ CO2. ಕಾರ್ಬನ್ 1 ಇರೋದ್ರಿಂದ 1 ಇಂಟು ಕಾರ್ಬನ್ ಪರಮಾಣು ರಾಶಿ ಪ್ಲಸ್ 2 ಇಂಟು ಆಕ್ಸಿಜನ್ ಪರಮಾಣು ರಾಶಿ ಆಗ್ತದೆ. ಕಾರ್ಬನ್ ಪರಮಾಣು ರಾಶಿ ಎಷ್ಟದ? 12 ಅದ. ಆಕ್ಸಿಜನ್ ಪರಮಾಣು ರಾಶಿ 16 ಅದ. 12 ಪ್ಲಸ್ 16 32 ಅಂದಾಗ ಇದು 44 ಗ್ರಾಮ್ ಆಗ್ತದೆ. ಎಷ್ಟಾಗ್ತದೆ? 44 ಗ್ರಾಮ್. ಇದು ಕ್ಯಾಪಿಟಲ್ M ಆಯಿತು. ಕರೆಕ್ಟ್. ಕ್ಯಾಪಿಟಲ್ M 44 ಗ್ರಾಮ್ ಇಲ್ಲಿ ಬಿಡಿಸಲಾಗಿದೆ. ಅಂದರೆ ಇದನ್ನು ಈ ರೀತಿ ನಾವು ಬಿಡಿಸ್ಬೇಕು. ಸೂತ್ರ ಏನದ? ಸೂತ್ರ ನೋಡಿದಾಗ ಸ್ಮಾಲ್ m ಡಿವೈಡ್ ಬೈ ಕ್ಯಾಪಿಟಲ್ M ಅದ. n = ಸ್ಮಾಲ್ m 22 ಗ್ರಾಮ್ ಕೊಡಲಾಗಿದೆ. 22 ಅಂದರೆ ಮೊಲಾರ್ ರಾಶಿ ಇದೆ ಕಂಡು ಕ್ಯಾಪಿಟಲ್ M 44 ಅದ. ಆಗ ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದಾಗ 22 1 22 ಅಂದರೆ 1 2 ಅಂಶ ಅಂದರೆ 0.5 ಮೋಲ್ ಆಗ್ತದೆ. ಅದೇ ಇದು ಬಂದದ. ಈ ರೀತಿ ನಾವು ಸಿಂಪ್ಲಿಫಿಕೇಷನ್ನ ಮಾಡಬೇಕಾಗ್ತದೆ. ಇನ್ನು 9ನೇ ಪ್ರಶ್ನೆಗೆ ಹೋಗೋಣ. ರಾಶಿ ಎಷ್ಟು? 0.2 ಆಕ್ಸಿಜನ್ ಪರಮಾಣು ರಾಶಿ ಎಷ್ಟು? ನೋಡಿ, ರಾಶಿಯನ್ನು ಕಂಡುಹಿಡಿಬೇಕಾದ್ರೆ ಸೂತ್ರ ಏನದ ಅಂದಾಗ ನಿಮ್ಗೆ ಗೊತ್ತಿರ್ಬೋದು. ಸ್ಮಾಲ್ m = n ಇಂಟು ಕ್ಯಾಪಿಟಲ್ M ಅದ. ಅಂದರೆ ಇದರ ಅರ್ಥ ಸ್ಮಾಲ್ m ಕೊಟ್ಟು ರಾಶಿ ಕಂಡಿಬೇಕು = ಮೋಲ್ಗಳ ಸಂಖ್ಯೆ ಇಂಟು ಮೊಲಾರ್ ರಾಶಿ. ಅಂದರೆ ಇಲ್ಲಿ ಮೊಲಾರ್ ರಾಶಿ ಆಕ್ಸಿಜನ್ ಪರಮಾಣು ಕೊಟ್ಟಿರೋದ್ರಿಂದ ಆಕ್ಸಿಜನ್ ಪರಮಾಣು ಮೊಲಾರ್ ರಾಶಿ ಏನಾಗ್ತದೆ? 1 ಮೋಲ್ ಆಕ್ಸಿಜನ್ ಪರಮಾಣು ರಾಶಿ ಅಂದರೆ 16 ಗ್ರಾಮ್ ಆಗ್ತದೆ. ಯಾಕಂದರೆ ಪರಮಾಣು ರಾಶಿನ ಆಕ್ಸಿಜನ್ದು 16 ಅದ. ಅಂದರೆ ಈ 16 ಅನ್ನೋದು ನಮ್ಗೆ ಗೊತ್ತು. ಅಂದರೆ ಮೊಲಾರ್ ರಾಶಿ ಎಷ್ಟು ಬತ್ತು? 16 ಬತ್ತು. ಇನ್ನು 0.2 ಮೋಲ್ ಆಗ್ತದೆ. ಇದು 0.2 ಮೋಲ್ ಆಗಬೇಕು. ನೋಡಿ, 0.2 ಮೋಲ್ ಆಕ್ಸಿಜನ್ ಪರಮಾಣು ಅಂದಾಗ ಇಲ್ಲಿ ಮೋಲ್ಗಳು ಕೊಡಲಾಗಿದೆ. ಈಗ 0.2 ಅಂದರೆ n ಕೊಡಲಾಗಿದೆ. n ಅಂದರೆ 0.2, ಆಮೇಲೆ ಕ್ಯಾಪಿಟಲ್ M ಅಂದರೆ 16 ಗ್ರಾಮ್ ಅಂದರೆ ಸಿಂಪ್ಲಿಫಿಕೇಷನ್ ಮಾಡಿದಾಗ ಇಷ್ಟು ಬರ್ತದೆ. 2 10 ಆಗ್ತದೆ. 16 32, 32 10 ಅಂದರೆ 3.2 ಗ್ರಾಮ್ ಆಗ್ತದೆ. ಅಂದರೆ ಈ ಸೂತ್ರವನ್ನು ಬರೆದುಕೊಂಡಿಲ್ಲ. ವಿದ್ಯಾರ್ಥಿಗಳು ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಇದು ಸಹ ಹಂಗದ. ನೆಕ್ಸ್ಟು ಸಹ ಹಂಗದ. ಯಾಕಂದರೆ 0.5 ಮೋಲ್ ಅಂದಾಗ ಸ್ಮಾಲ್ n ಅಂದರೆ 0.5 ಮೋಲ್ ಅದ. ಹೌದು. ಕ್ಯಾಪಿಟಲ್ M ಅಂದರೆ ಮೊಲಾರ್ ರಾಶಿ. ನೀರಿನ ಮೊಲಾರ್ ರಾಶಿ ಇದೀಗ ಕಂಡುಹಿಡಿಯಲಾಗಿದೆ 18 ಗ್ರಾಮ್. ಯಾಕಂದ್ರೆ ಮೊಲಾರ್ ರಾಶಿ ಅಂದಾಗ H2O ಮೊಲಾರ್ ರಾಶಿ ಕಂಡುಹಿಡಿಯಬೇಕಾಗ್ತದೆ. 2 ಇಂಟು ಹೈಡ್ರೋಜನ್ ಪರಮಾಣು ರಾಶಿ ಪ್ಲಸ್ 1 ಇಂಟು ಆಕ್ಸಿಜನ್ ಪರಮಾಣು ರಾಶಿ. ಹೈಡ್ರೋಜನ್ದು 1 ಅದ. 2 ಇಂಟು 1 ಪ್ಲಸ್ ಆಕ್ಸಿಜನ್ ಪರಮಾಣು ರಾಶಿ 16 ಅದ. 16 ಅಂದಾಗ 2 ಪ್ಲಸ್ 16 ಅಂದಾಗ 18 ಗ್ರಾಮ್ ಆಗ್ತದೆ. 18 ಗ್ರಾಮ್ ಆಯ್ತು. ನಂತರ n ಇಂಟು m ಮಾಡಿದಾಗ 0.5 ಇಂಟು 18 ಅಂದಾಗ ಅದು 9 ಗ್ರಾಮ್ ಆಗ್ತದೆ. ಇನ್ನು 10ನೇ ಪ್ರಶ್ನೆಗೆ ಬರೋಣ. 6 ಗ್ರಾಮ್ ಘನಸ್ಥಿತಿಯ ಸಲ್ಫರ್ದಲ್ಲಿರುವ S8 ಅಣುಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ. ಅಂದರೆ ಇಲ್ಲಿ ನೋಡಿ, ಏಕಾಂಶ ವಿಧಾನ ಸುಲಭವಾಗಿ ಬಿಡಿಸ್ಬೋದು. 1 ಮೋಲ್ ಘನಸ್ಥಿತಿಯಲ್ಲಿರ್ತಕ್ಕಂಥ ಗಂಧಕದಲ್ಲಿ S8 ಅಣುಗಳಿದ್ದಾಗ
ಏನಾಗ್ತದೆ ಅಂದಾಗ 8 ಇಂಟು ಸಲ್ಫರ್ ಎಷ್ಟದ ಪರಮಾಣು ರಾಶಿ ಸಲ್ಫರ್ನ ಪರಮಾಣು ರಾಶಿ 32 ಅದ. ಅದಕ್ಕೆ ಇಲ್ಲಿ 32 ಬರೆದುಕೊಳ್ಳಲಾಗಿದೆ. 8 ಅಣುಗಳಿಂದ 8 ಇಂಟು ಯಾಕೆ ಸಲ್ಫರ್ನ 8 ಪರಮಾಣು 8 ಇಂಟು 32 ಪರಮಾಣು ರಾಶಿ ಸಲ್ಫರ್ನ ಪರಮಾಣು ರಾಶಿ ಆಗ್ತದೆ. 32 ಎಂಟ್ಲೆ 256 ಆಗ್ತದೆ. ಅಂದರೆ 256 ಗ್ರಾಮ್ ಘನಸ್ಥಿತಿ ಇರತಕ್ಕಂಥ ಗಂಧಕ ಹೊಂದಿರತಕ್ಕಂಥ ಅಣುಗಳು ಒಂದು ಮೂಲ ಸಮ ಆಗಿರ್ತದೆ. ಒಂದು ಮೂಲ ಅಂದರೆ ಎಷ್ಟು ಅಣುಗಳಾಗಿರ್ತದೆ 6.022 ಇಂಟು 1023 ಅಣುಗಳಾಗ್ತದೆ. ನಿಮಗೆ ಹೇಳಿ ಗೊತ್ತದ. ಹಂಗಾರೆ 16 ಗ್ರಾಮ್ ಇರ್ತಕ್ಕಂಥ ಹೊಂದಿರತಕ್ಕಂಥ ಅಣುಗಳು ಏನಂದಾಗ 6.022 ಇಂಟು 1023 /256 ಆಗ್ತದೆ ಇಂಟು 16. ಅದನ್ನೆಲ್ಲ ಸಿಂಪ್ಲಿಫಿಕೇಷನ್ ಮಾಡಿದಾಗ 16 ವರ್ಗ ಅದ. ಇದು 16 ವರ್ಗ ಅಂದಾಗ 16 ಒಂದಲೇ 16 16 ಇಂಟು 6.022 ಸಿಂಪ್ಲಿಫಿಕೇಷನ್ ಕಟ್ತಾ ಹೊಡೆದಾಗ ಅದು 3.76 × 1022 ಬರ್ತದೆ. ಇದು ವಿದ್ಯಾರ್ಥಿಗಳಿಗೆ ಅದು ಅರ್ಥ ಆಗಬೇಕಾದ್ರೆ ನೀವು ಸೂತ್ರ ವಿಧಾನ ಸ್ವಲ್ಪ ಬಿಡಿಸ್ಬೋದು. ಸೂತ್ರ ಏನದ ಅಂದ್ರಾಗ ಸೂತ್ರವನ್ನು ಇಲ್ಲಿ ಕೊಟ್ಟಿಲ್ಲ. ಸೂತ್ರ ಏನದ ಕ್ಯಾಪಿಟಲ್ N = ಸ್ಮಾಲ್ m / ಕ್ಯಾಪಿಟಲ್ M ಇಂಟು N0 ಅದ. ಅಂದ್ರೆ ಸ್ಮಾಲ್ m ಅಂದ್ರೆ ಏನು ಕೊಟ್ಟಿರೋ ರಾಶಿ ಎಷ್ಟದು 16 ಗ್ರಾಮ್ ಕೊಡಲಾಗ್ಯದ. ಆಮೇಲೆ ಮೊಲಾರ್ ರಾಶಿ ಈಗಾಗಲೇ ಕಂಡು ಹಿಡಿಯಲಾಗಿದೆ. ಇದೆ ಒಂದು ಮೋಲ್ ಘನಸ್ಥಿತಿ ಸಲ್ಫರ್ದಂದಾಗ ಮೊಲಾರ್ ರಾಶಿ 256 ಅದ ಇಂಟು N0 ಅಂದರೆ ಅವೊಗಡ್ರೋ ಸಂಖ್ಯೆ ಅಂದರೆ ಇದು ಅವೊಗಡ್ರೋ ಸಂಖ್ಯೆ N0 ಆಗ 6.022 ಇಂಟು 1023. ಆಗ ಇದನ್ನೆಲ್ಲನೂ ಸಿಂಪ್ಲಿಫಿಕೇಷನ್ ಮಾಡಿದಾಗ ಅದು ಸಹ ಇಷ್ಟ ಬರ್ತದೆ. ಈ ರೀತಿ ನಾವು ಬಿಡಿಸ್ಬೇಕಾಗ್ತದೆ. ಇನ್ನು 11ನೇ ಪ್ರಶ್ನೆ ಕೊನೆಯ ಪ್ರಶ್ನೆಗೆ ಬರೋಣ. 0.051 ಗ್ರಾಮ್ ಅಲ್ಯೂಮಿನಿಯಂ ಆಕ್ಸೈಡ್ನಲ್ಲಿರುವ ಅಲ್ಯೂಮಿನಿಯಂ ಅಯಾನುಗಳ ಸಂಖ್ಯೆಯನ್ನು ಕಂಡುಹಿಡಿದರು. ಪ್ರಾರಂಭದಲ್ಲಿ ನಾವು ಅಲ್ಯೂಮಿನಿಯಂ ಆಕ್ಸೈಡ್ದಲ್ಲಿರ್ತಕ್ಕಂಥ ಅಣುಗಳನ್ನು ಕಂಡುಹಿಡಿದ ನಂತರ ಅಯಾನುಗಳ ಸಂಖ್ಯೆಯನ್ನು ಸುಲಭವಾಗಿ ಕಂಡುಹಿಡಿಬೋದು. ಈಗ ಪ್ರಾರಂಭದಲ್ಲಿ ನೋಡಿದಾಗ 0.5 ಗ್ರಾಮ್ ಅದಲ್ಲ. ಅಂದರೆ ಒಂದು ಮೋಲ್ ಅಲ್ಯೂಮಿನಿಯಂ ಆಕ್ಸೈಡ್ನಲ್ಲಿರ್ತಕ್ಕಂಥದ್ದನ್ನು ಕಂಡುಹಿಡಿಬೇಕಾದ್ರೆ ನಾವು ಮೊಲಾರ್ ರಾಶಿಯನ್ನು ಕಂಡುಹಿಡಬೇಕು. ಮೊಲಾರ್ ರಾಶಿ ಅಂದಾಗ ಅಲ್ಯೂಮಿನಿಯಂ ಎಷ್ಟು ಅದಾವು ಅಲ್ಯೂಮಿನಿಯಂ 2 ಇಂಟು ಅಲ್ಯೂಮಿನಿಯಂ ಪರಮಾಣು ರಾಶಿ ಅದು 27 ಅದ ಪ್ಲಸ್ 3 ಇಂಟು ಆಕ್ಸಿಜನ್ ಪರಮಾಣು ರಾಶಿ ಆಗ 3 ಆಕ್ಸಿಜನ್ ಇರೋದ್ರಿಂದ 3 ಇಂಟು ಆಕ್ಸಿಜನ್ ಪರಮಾಣು ರಾಶಿ 16 ಅದ. ಆಗ 27 2 ಇಂಟು ಪ್ಲಸ್ 30 ಇಂಟು 16 ಇದನ್ನೆಲ್ಲ ಸಿಂಪ್ಲಿಫಿಕೇಷನ್ ಮಾಡಿದಾಗ 302 ಗ್ರಾಮ್ ಆಗ್ತದೆ. ನಂತರ 302 ಗ್ರಾಮ್ ಅಲ್ಯೂಮಿನಿಯಂ ಆಕ್ಸೈಡ್ ಹೊಂದಿರುವ ಅಣುಗಳು ಎಷ್ಟು ಒಂದು ಮೋಲ್ಗೆ ಸಮ ಆಗ್ತದೆ. ಒಂದು ಮೋಲ್ ಅಂದರೆ ಅವೊಗಡ್ರೋ ಸಂಖ್ಯೆ 6.022 ಇಂಟು 1022 ಆಗ್ತದೆ. ನಂತರ 0.51 ಗ್ರಾಮ್ ಅಲ್ಯೂಮಿನಿಯಂ ಆಕ್ಸೈಡ್ ಹೊಂದಿರತಕ್ಕಂಥ ಅಣುಗಳು ಎಷ್ಟಾಗ್ತವೆ ಅಂದರೆ ಅವೊಗಡ್ರೋ ಸಂಖ್ಯೆ /102 ಅಲ್ಯೂಮಿನಿಯಂ ಆಕ್ಸೈಡ್ದು ಮೊಲಾರ್ ರಾಶಿ ಆಗ್ತದೆ ಇಂಟು 0.51 ಗ್ರಾಮ್. ಅದನ್ನು ಸಿಂಪ್ಲಿಫಿಕೇಷನ್ ಮಾಡಿದಾಗ ಇಲ್ಲಿ ಕಡ್ತಾ ಹೊಡೆದಾಗ ಇದೆಷ್ಟು ಬರ್ತದೆ ಅಂದರೆ 3.011 ಇಂಟು 1020 ಅಣುಗಳು ಬರ್ತವೆ. ಅಂದರೆ ಒಂದು ಅಯಾನು ಹೊಂದಿರತಕ್ಕಂಥ ಅಲ್ಯೂಮಿನಿಯಂದಲ್ಲಿ ಎಷ್ಟು ಮೋಲ್ಗಳು ಇಷ್ಟು ಮೋಲ್ಗಳು ಇರ್ತವೆ. ಅವ್ರಿಗೆ ಕೇಳಿದ್ದಿಲ್ಲಿ ಅಯಾನುಗಳು ಅಲ್ಯೂಮಿನಿಯಂ ಅಯಾನುಗಳ ಸಂಖ್ಯೆ ಅಂದಾಗ ಅಲ್ಯೂಮಿನಿಯಂ ಆಕ್ಸೈಡ್ದಲ್ಲಿ 2 ಅಲ್ಯೂಮಿನಿಯಂ ಇರೋದರಿಂದ 2 ಇಂಟು ಏನಾಗ್ತದೆ ಇದಾಗ್ತದೆ ಇಲ್ಲಿ ಕಂಡುಹಿಡಿದದ. ಅವಾಗ 2 ಇಂಟು 1 ಅಲ್ಯೂಮಿನಿಯಂ ಆಕ್ಸೈಡ್ದ ಅಣುಗಳ ಸಂಖ್ಯೆ ಇಷ್ಟದ. ಅವಾಗ 2 ಇಂಟು ಇಷ್ಟು ಮಾಡಿದಾಗ ಅದು 6.022 ಇಂಟು 1020 ಆಗ್ತದೆ. ಇದು ಅತ್ಯಂತ ಸರಳವಾಗಿರ್ತಕ್ಕಂಥದ್ದು. ಇದು ವಿದ್ಯಾರ್ಥಿಗಳಿಗೆ ತಿಳಿಲಿಲ್ಲ ಅಂದರೆ ಈ ಯಾವ ರೀತಿ ನಾವು ಸೂತ್ರ ವಿಧಾನ ಬಿಡಿಸೋದು ಅನ್ನೋದನ್ನು ಸಹ ನಿಮ್ಗೆ ತಿಳಿಸ್ಕೊಡ್ತಾನೆ. ಈಗ Al2O3 ಏನದ ಅಲ್ಯೂಮಿನಿಯಂ ಆಕ್ಸೈಡ್ದು ಅದು 102 ಗ್ರಾಮ್ ಬಂದಿದೆ ಮೊಲಾರ್ ರಾಶಿ. ಯಾಕೆ ಈಗಾಗಲೇ ನಿಮಗೆ ಇಲ್ಲಿ ಕಂಡು ನೋಡಿರಿ ಇಲ್ಲಿ 102 ಗ್ರಾಮ್ ಅದ. ಹೌದು 102 ಗ್ರಾಮ್ ಅದ. ಆಮೇಲೆ ಅಲ್ಯೂಮಿನಿಯಮ್ದು ಕಂಡು ಹಿಡಿದಂದ್ರೆ ಅವೊಗಡ್ರೋ ಸಂಖ್ಯೆ ಅದಕ್ಕೆ ಸೂತ್ರ ವಿಧಾನ ಮೂಲಕ ಬಿಡಿಸೋನು. ನೋಡಿರಿ ಅಲ್ಯೂಮಿನಿಯಂ ಆಕ್ಸೈಡ್ Al2O3ದು ಮೊಲಾರ್ ರಾಶಿ ಕ್ಯಾಪಿಟಲ್ M ಎಷ್ಟದ ಈಗಾಗಲೇ ಕಂಡು ಹಿಡಿದ 102 ಗ್ರಾಮ್ ಬಂದದ. ಹೌದು ಹಂಗಮೇಲೆ ಕೊಟ್ಟಿರೋ ರಾಶಿ ಸ್ಮಾಲ್ m ಎಷ್ಟದ 0.051 ಗ್ರಾಮ್ ಅದ 0.251 ಗ್ರಾಮ್ ಅದ. ಆಮೇಲೆ ಅವೊಗಡ್ರೋ ಸಂಖ್ಯೆ ಎಷ್ಟದ N0 = 6.022 ಇಂಟು 1020 ಅದ. ಅಂದರೆ ಇಲ್ಲಿ ನಾವು ಸೂತ್ರ ವಿಧಾನದ ಮೂಲಕ ಬಿಡಿಸೋನು. N = ಸ್ಮಾಲ್ m / ಕ್ಯಾಪಿಟಲ್ M ಇಂಟು N0 ಮಾಡೋಣ. ಅವಾಗ ಸ್ಮಾಲ್ m ಎಷ್ಟದ 0.051 ಅದ / ಕ್ಯಾಪಿಟಲ್ M ಎಷ್ಟದ 102 ಮೊಲಾರ್ ರಾಶಿ 102 ಅದ ಇಂಟು 6.022 ಇಂಟು 1022 ಅದ 22 ಅದ 23. ಅದನ್ನೆಲ್ಲ ಸಿಂಪ್ಲಿಫಿಕೇಷನ್ ಮಾಡಿದಾಗ ಇದ್ರ ಬೆಲೆ ಈಗಾಗಲೇ ಮಾಡಲಾಗಿದೆ ಅಲ್ಲಿ 3.011 ಇಂಟು 1020 ಬರ್ತದೆ.
ಏನು ಬರ್ತದೆ 10:20. ಇದು ಒಂದು ಅಲ್ಯೂಮಿನಿಯಂ ಅಯಾನ್ದು ಬರ್ತದೆ. ಹಿಂಗೆ 2 ಅಲ್ಯೂಮಿನಿಯಂ ಅಯಾನ್ ಕಂಡುಹಿಡಿಬೇಕಾದ್ರೆ ಅದಕ್ಕೆ ಪುನಃ ಏನು ಮಾಡಲಾಗಿದೆ, ಇಲ್ಲಿ 2 ಇಂಟು ಮಾಡಬೇಕಾಗ್ತದೆ. ಈ ರೀತಿ ನಾವು ಸುಲಭವಾಗಿ ಸರಳವಾಗಿ ಬಿಡಿಸ್ಬೋದು. ಅದು ಸೂತ್ರವಿಧಾನದ ಮೂಲಕ ಯಾವ ರೀತಿ ಅದನ್ನು ಬಿಡಿಸೋದು ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ. ಇದ್ರ ಬಗ್ಗೆ ವಿದ್ಯಾರ್ಥಿಗಳಿಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇದುವರೆಗೆ ನನ್ನ ಚಾನಲ್ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಆತ್ಮೀಯ ವಿದ್ಯಾರ್ಥಿ ಮತ್ತೊಮ್ಮೆ ಧನ್ಯವಾದಿಸುತ್ತಾ ಥ್ಯಾಂಕ್ ಯು ಟು ಒನ್ ಆ್ಯಂಡ್ ಆಲ್.